ವೀಕ್ಷಕರೇ 17/9/2024 ವಿಜಯನಗರ ಜಿಲ್ಲೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಧರ್ಮಸಾಗರ ಗ್ರಾಮದ ನಿವಾಸಿಗಳಾದ ಲೋಕಮ್ಮ ಗಂಡ ರಾಮು ಇವರ ಪುತ್ರಿ 3 ವರ್ಷದ ಜನನಿ ಎಂಬ ಕಂದಮ್ಮಗಳಿಗೆ ಹುಚ್ಚುನಾಯಿ ಕಡಿತದಿಂದ ತೀವ್ರವಾಗಿ ಗಾಯಗೊಂಡಿದ್ದು ಹೊಸಪೇಟೆ 100 ಹಾಸಿಗೆ ಆಸ್ಪತ್ರೆಯಿಂದ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಈ ವಿಷಯ ತಿಳಿದು ಮಾನ್ಯ ಶಾಸಕರಾದ ಶ್ರೀ HR ಗವಯ್ಯಪ್ಪರವರು ಮತ್ತು ಪುತ್ರರಾದ ವಿರೂಪಾಕ್ಷಿ ಅವರು ಬೆಂಬಲಿಗರನ್ನು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆಗಾಗಿ 20,000 ರೂಪಾಯಿಗಳನ್ನು ಪೋಷಕರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಪೋಷಕರು ಮಾತನಾಡಿ, ಗವಿಯಪ್ಪ ದಣಿಯವರಿಂದ ಉಪಕಾರವಾಗಿದೆ. ದೇವರು ಅವರನ್ನು ಆರೋಗ್ಯದಿಂದ ಕಾಪಾಡಲಿ, ಅವರ ಸಹಾಯ ಹಸ್ತ ಸದಾಕಾಲ ಬಡವರ ಮೇಲೆ ಇರಲಿ ಎಂದು ವಿನಮ್ರ ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್, ಯೋಗಲಕ್ಷ್ಮಿ, ಅನಿಲ್, ಜೋಶಿ, HB ಹಳ್ಳಿ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಮಹೇಶ್, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ತಾಲೂಕು ಪಂಚಾಯತಿಯವರು ನಿಮ್ಮ ಗಂಡಿನ ಅಕೌಂಟಿಗೆ 10,000 ರೂಪಾಯಿ ಹಾಕಿಲ್ಲ, ಬಂದೈತಾದ್ರೂ 10,000 ರೂಪಾಯಿ ತಾಲೂಕು ಪಂಚಾಯತಿಯಿಂದ PDO ಕಡೆಯಿಂದ MLA ಸಾಹೇಬರು ಮಾತಾಡಿಸಿ ಅದು ಪಂಚಾಯತಿ ಕಡೆಯಿಂದ ಮಾಡಿಸಿದ್ದಾರೆ. ಪಂಚಾಯತ್ ಕಡೆಯಿಂದ ಬಂದಿದೆ ಸಾಹೇಬರು 20,000 ಚೆನ್ನಾಗಿ ಖುಷಿಯಿಂದ ನೋಡ್ಕೊಂಡು ಹೋಗೋದು. ಖುಷಿ ಹೆಸರು ನಮ್ಮ ಜನನಿ ಬಾ ಮೊಬೈಲ್ ಹಾಕ್ಕೊಂಡು ತುಂಬ ನೋವಿನ ವಿಚಾರ ಏನು ಅಂತಂದರೆ, ಜನನಿ ಅಂತಂದು ಧರ್ಮಸಾಗರದ ಒಂದು ಪುಟ್ಟ ಮಗು, ನಮ್ಮ ಕಾರ್ಯಕರ್ತರು ಅವ್ರ ಮಗುಗೆ ಒಂದು ಹುಚ್ಚುನಾಯಿ ಕಡಿತ ತಕ್ಷಣ ಇಲ್ಲಿ ಕಪಾಳಿಗೆ ಕಡಿದ ತಕ್ಷಣ ಸ್ಕಿನ್ನು ಪೂರ್ತಿ ತುಂಬ ಗಾಯವಾಗಿ ಗಂಭೀರವಾಗಿ ನೋವು ಪಟ್ಟಿದ್ದಲ್ಲದೆ ಕೂಡಲೇ ಅವ್ರನ್ನ ಬಳ್ಳಾರಿ ಒಂದು ಸುವಿಶೇಷ ಹಾಸ್ಪಿಟ್ಲಿಗೆ ಅವ್ರನ್ನ ಕೂಡಲೇ ಕಳಿಸ್ಕೊಳ್ಳಾಯಿತು. ಹಾಗೂ ಈ ವಿಷಯ ನಮ್ಮ ಶಾಸಕರ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ನಮ್ಮ ಶಾಸಕರು 20,000 ರೂಪಾಯಿ ಮಗುವಿನ ಒಂದು ಚಿಕಿತ್ಸೆಗಾಗಿ ಹಾಗೂ ನಮ್ಮ ಸೋದರಾದಂಥ ಶ್ರೀ ಜಲೀಲಣ್ಣವರು ಮತ್ತು ನಮ್ಮನ್ನೆಲ್ಲರನ್ನು ಕಳಿಸಿ ಮಗುವಿನ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿಕೊಂಡು ಬನ್ನಿ ಎಂದು ನಮ್ಮನ್ನು ಕೂಡಲೇ ಕಳಿಸಿಕೊಟ್ಟರು. ಆ ತಾಯಿಯ ನೋವನ್ನು ನೋಡುವುದಕ್ಕೆ ನಮಗೂ ಆಗಲಿಲ್ಲ. ನನಗೂ ಒಂದು ಹೆಣ್ಣಾಗಿ ತುಂಬ ನೋವಾಯಿತು. ಹೆಣ್ಣು ಮಗು ತುಂಬ ನೊಂದುಕೊಂಡು ತುಂಬ ಅಳ್ತಾ ಇದೆ. ಬೇಗ ದಯವಿಟ್ಟು ಆ ಹುಡುಗಿ ಗುಣಮುಖವಾಗಲಿ, ಆ ಮಗು ಬೇಗ ಚೇತರಿಸ್ಕೊಳ್ಳಿ ಅಂತ ನಾ ಕೇಳುತ್ತಾ, ಹಾಗೂ ನಮ್ಮ ಶಾಸಕರ ಕುಟುಂಬ ಯಾವಾಗಲೂ ಆರೋಗ್ಯ ಐಶ್ವರ್ಯದಿಂದ ಈ ರೀತಿ ನೂರಾರು ಜನರಿಗೆ ನೆರವಿನ ಹಸ್ತ ಚಾಚ್ತಾ ಇರುವಂಥ ನಮ್ಮ ಶಾಸಕರು ಯಾವಾಗಲೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಡವ್ರನ್ನ ಅವರು ರಕ್ಷಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.